ಹುಟ್ಟುಹಬ್ಬ ಶುಭಾಶಯಗಳು ಸರ್. ಸರ್ ಎಷ್ಟನೇ ವರ್ಷ ಕಾಲ ಇರ್ತಿದ್ದೀರಾ ಕೇಳ್ಬೋದು? 49. ನಿಜಾನಾ ಸರ್? ಸುಳ್ಳ್ಯಾಕೆ ಹೇಳು, ಸರ್ ನೋಡಿದ್ರೆ ಅನಿಸ್ತಾ ಹೆಣ್ಣು ಮಕ್ಕಳು ಸುಳ್ಳು ಹೇಳ್ತಾರೆ ಕಾಣು. ನಾವು ಸರ್ ಇವತ್ತು ಹುಟ್ಟಿದಬ್ಬಕ್ಕಂತೇಳಿ 3 ಸಿನಿಮಾಗಳನ್ನು ನಾವು ಪದೇ ಪದೇ ನೋಡ್ತಾ ಇದ್ವಿ ಮೇಲೆ ಮೇಲೆ. ಹೇಗೆ ಅನಿಸ್ತಾ ಇದೆ ಸರ್? 3 ಸಿನಿಮಾದಲ್ಲಿ ಬೇರೆ ಬೇರೆ ವಿಭಿನ್ನ ಪಾತ್ರಗಳಂತ ಸಹಿತ ಹೇಳ್ತಾ ಇದ್ರು. ಹೇಗೆ ಅನಿಸ್ತಿದೆ ಸರ್? ಹೇಗೂ ಒಂದ್ಸಲ ಕಣಪ್ಪ ಕೆಲಸ ಮಾಡ್ತಾ ಇದೀವಿ, ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ. ಈಗ 3 ಸಿನಿಮಾ ಒಟ್ಟಿಗೆ ಅನೌನ್ಸ್ ಮಾಡಿದಾಗ 3 ಸಿನಿಮಾ ಒಟ್ಟಿಗೆ ಅನೌನ್ಸ್ ಮಾಡಿದ್ದಲ್ಲ, ಇದು ಆಲ್ರೆಡಿ ಶುರುವಾಗಿ ಒಂದು ವರ್ಷದ ಮೇಲೆ ಆಗಿದೆ. ಎಲ್ಲ ಕೆಲಸಗಳು ನಡೀತಾ ಇದೆ. ಇವತ್ತೊಂದು ಸಣ್ಣ ಜಲಕ್ ಬಿಡೋಣ ಅಂತ ಬಿಟ್ವಿ ಅಷ್ಟೆ. ಸರ್ ನಿಮ್ದು ವೇಷ ಒಂದು ಮೂವಿಯಲ್ಲಿ ನೀವು ಉತ್ತರ ಕರ್ನಾಟಕದ ಭಾಷೆಗಳೆಲ್ಲ ಬರ್ತಾ ಇದೆ, ಅದ್ರ ಬಗ್ಗೆ ಹೆಂಗೆ ಅನ್ಸುತ್ತೆ ಸರ್? ಅಂದರೆ ಮಾತಾಡುವಾಗ ನಿಮ್ಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಅನಿಸುತ್ತಾ? ಅನಿಸುತ್ತೆ. ನಾವು ಇದಕ್ಕೆ ಮುಂಚೆ ಆಲ್ರೆಡಿ ಬಹುಪರಾಕಲ್ಲಿ ಕಂಪ್ಲೀಟಾಗಿ ಅದೇ ಉತ್ತರ ಕರ್ನಾಟಕದ ಭಾಷೆನೇ, ಗಂಡು ಮೆಟ್ಟಿನ ನಾಡಿನ ಭಾಷೆನೇ ಬಳಸಿದ್ದೀವಿ. ಇಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿ ಬಳ್ಳಾರಿಯಿಂದ ಆ ಭಾಗಕ್ಕೆ ಹೋಗೋದು. ಹಾಗಾಗಿ ಅಲ್ಲ, ನಮ್ಮ ನಿರ್ದೇಶಕರಾಗಲಿ ನಮ್ಮ ಬರಹಗಾರರಾಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಆ ಭಾಷೆನ ಚೆನ್ನಾಗಿ ತಿಳ್ಕೊಂಡು ಅಲ್ಲೆಲ್ಲೂ ಅದಕ್ಕೆ ಮುಕ್ಕಾಗದಂತೆ ಬಳಸಿದ್ರೆ ಸಾಕು. ಸರ್ ಉತ್ತರ ಕರ್ನಾಟಕದ ಅಂದರೆ ಆ ಒಂದು ಭಾಗದ ಜನರ ಪ್ರೀತಿ ಸಿನಿಮಾಕ್ಕೆ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಹೆಚ್ಚಿನದಾಗಿ ಪ್ರೀತಿ ಕೊಡೋ ಜನರು ಉತ್ತರ ಕರ್ನಾಟಕದವರು. ಆ ಜನರ ಕತೆ ಹೇಳಬೇಡ್ರಿ ನೀವು. ಯಾಕೆ ದಕ್ಷಿಣ ಕನ್ನಡದವ್ರು ಮೋಸ ಮಾಡ್ತಾರಾ? ಈ ಥರದ್ದು ನೀವುಗಳೇ ಮಾತಾಡಲ್ಲ, ಅನ್ಯಾಯ ಮಾಡೋದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತೆಲ್ಲ ಬೇರೆ ಬೇರೆ ಮಾಡಬೇಡ್ರಪ್ಪ. ಅಖಂಡ ಕರ್ನಾಟಕ ಇದು ನಮ್ಮ ನಾಡು. ಪದೇ ಪದೇ ಹೇಳ್ತೀವಿ, ಈ ಭಾಷೆನ ಈ ರಾಜ್ಯವನ್ನು ಕರುನಾಡಿದು, ಬೇರೆ ಬೇರೆ ಏನು ಮಾಡಬೇಡಿ. ಸರ್ ನಾನು ಅದನ್ನು ಕೇಳಕ್ಕೆ ಬರ್ತಿರ್ಲಿಲ್ಲ. ಅಂದರೆ ನಿಮ್ಮ ಸಂಪೂರ್ಣ ಮೂವಿ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇರುತ್ತಾ ಅಥವಾ ವಿಭಿನ್ನವಾದಂಥ ಭಾಷೆಗಳು ಕೂಡಿರ್ತಾವ ಅಂತ ಕೇಳ್ಕೊಂಡಿದ್ದೀನಿ. ಇಲ್ಲ, ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಕಥೆ ಆದ್ದರಿಂದ ಸವದತ್ತಿ ಭಾಗದಲ್ಲಿ ನಡೆಯೋ ಕಥೆ ಇದು. ಅಲ್ಲಿ ಹಾಗೇ ಇರುತ್ತೆ. ಮತ್ತು ಮಹಾಕಾಳೇಶ್ವರಕ್ಕೆ ಹೋಗ್ತೀವಿ, ಮಧ್ಯಪ್ರದೇಶಕ್ಕೆ ಹೋಗ್ತೀವಿ, ಅಲ್ಲೂ ಕೂಡ ಇದೇ ಭಾಷೆ ಇರುತ್ತೆ. ಆ ಭಾಗದಲ್ಲೂ ತುಂಬ ಜನ ನಮ್ಮ ಈ ಭಾಗದ ಜನ ಅಲ್ಲಿದ್ದಾರೆ. ಅದೇ ರೀತಿ ನಡೆಯುತ್ತೆ.